ಯಾರೆಲ್ಲ ಮಕ್ಕಳುಗಳು ಫಸ್ಟ್ ಟೈಮ್ ನರ್ಸರಿಗೆ ಜಾಯ್ನ್ ಆಗ್ತಿದ್ದಾರೆ, ಫಸ್ಟ್ ಟೈಮ್ ಮನೆ ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಏನೆಲ್ಲ ಪ್ರಿಪ್ರೇಷನ್ಸ್ ಇದ್ದರೆ ಸ್ಕೂಲ್ ಜರ್ನಿ ಸ್ಮೂತಾಗಿರುತ್ತೆ ಅನ್ನೋ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟು ದಿವಸ ಮನೆ ಜನ, ಅಮ್ಮ ಅಪ್ಪ ಅಂತ ಇದ್ದಿದ್ದ ಮಗು ಇವಾಗ ಹೊರ ಜಗತ್ತಿಗೆ ಹೋಗ್ತಿದೆ. ಹೊಸ ಜನ, ಹೊಸ ಫ್ರೆಂಡ್ಸು, ಹೊಸ ಎನ್ವೈರ್ಮೆಂಟು ಹೋಗ್ತಿದೆ ಅಂತ ಮಗುಗೆ ಏನೂ ಪ್ರಾಬ್ಲಮ್ ಇಲ್ಲದೇ ಖುಷಿಯಾಗಿ ಆ ಫೇಸ್ ಹೋಗಬೇಕು ಅಂತಂದರೆ ನಾನು ಒಂದು ಕೆಲವು ಟಿಪ್ಸ್ ಹೇಳ್ತೀನಿ. ಅದನ್ನು ಇಂಪ್ರೂವೈಸ್ ಇವಾಗಲಿಂದನೇ ಮಾಡ್ಕೊಳ್ಳಿ. ಸೊ ಜೂನಿಂದ ಮಕ್ಕಳು ಸ್ಕೂಲ್ಗೆ ಖುಷಿಯಾಗಿ ಹೋಗೋ ಥರ ಆಗಲಿ ಅಂತ ಈ ವಿಡಿಯೋ. ಫಸ್ಟ್ ಪಾಯಿಂಟ್ ಏನಂದರೆ, ಮಗು ಎಮೋಷ್ನಲಿ ಮಗುಗೆ ನಾವು ಕನೆಕ್ಟೆಡ್ ಆಗಬೇಕು. ಮಗು ಎಮೋಷ್ನಲಿ ಸ್ಕೂಲ್ಗೆ ಕನೆಕ್ಟ್ ಮಾಡಬೇಕು. ಅಂದರೆ ನೀವು ಹೇಳ್ತಾ ಬರಬೇಕು, ಹಿಂಗೆ ಸ್ಕೂಲ್ಗೆ ಹೋಗ್ತೀಯಾ, ಈ ಥರ ಎಂಜಾಯ್ ಮಾಡ್ತೀಯಾ, ಈ ಥರ ಕಲ್ತ್ಕೊತೀಯಾ, ಟೀಚರ್ ಇರ್ತಾರೆ, ಆಟಾಡೋದಕ್ಕೆ ಪ್ಲೇ ಏರಿಯಾ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ. ಈ ಥರ ಒಂದು ಪಾಸಿಟಿವಿಟಿನ, ಸ್ಕೂಲ್ ಬಗ್ಗೆ ಪಾಸಿಟಿವಿಟಿನ ನಿಮ್ಮ ಮಗುಗೆ ಡೈಲಿ ತುಂಬ್ತಾ ಹೋಗಿ. ಸೊ ಮಗುಗೆ ಅದು ಎಕ್ಸೈಟ್ಮೆಂಟ್ ಆಗಬೇಕು. ಸ್ಕೂಲ್ ಹೋಗುವಂಥದ್ದು ಒಂದು ಎಕ್ಸೈಟ್ಮೆಂಟ್ ಆಗಿ ಕ್ರಿಯೇಟ್ ಆಗಬೇಕು. ಸೊ ಆ ಥರ ವರ್ಡ್ಸ್ನ ನೀವು ಯೂಸ್ ಮಾಡ್ತಾ ಇರಿ ಮಗು ಮುಂದೆ ಅವಾಗವಾಗ. ಸೊ ಮಗುಗೆ ಸ್ಕೂಲ್ಗೆ ಹೋಗೋಕ್ಕೆ ಇಂಟ್ರೆಸ್ಟು ತಾನಾಗೆ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದರೆ, ಮಗುಗೆ ಪಾಟಿ ಟ್ರೈನ್ ಮಾಡೋದು ಮರಿಬೇಡಿ. ಪಾಟಿ ಟ್ರೈನ್ ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್, ಹೈಜೀನ್ ವಿಷಯ ಅಲ್ವಾ. ಸೊ ನಾವು ಯಾವಾಗಲೂ ಡೈಪರ್ ಹಾಕಿ ಮಗು ಕಳಿಸೋದ್ರಿಂದ ಲಾಂಗ್ ಟೈಮ್ ಡೈಪರ್ ಯೂಸ್ ಮಾಡೋದು ಚೆನ್ನಾಗಿರಲ್ಲ. ಸೊ ಸ್ಕೂಲಿಗೆ ಕಳ್ಸೋಕ್ಕೆ ಮುಂಚೆನೇ ನೀವು ಪಾಟಿ ಟ್ರೈನಿಂಗ್ ಮಾಡಿಬಿಡಿ. ಮಗುಗೆ ಡೈಪರ್ ಫ್ರೀ ಇರೋ ಥರ ಕಳಿಸಿ ಸ್ಕೂಲ್ಗೆ. ಮತ್ತು ಯಾಕಂದರೆ ನಾವು ಮಾಡೋ ಥರನೇ ಬೇರೆಯವರು ನೋಡ್ಕೊಳ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ ಆದ್ದರಿಂದ ಪಾಟಿ ಟ್ರೈನಿಂಗ್ ಮಾಡಿಬಿಟ್ರೆ ಮತ್ತು ಅದ್ರದ್ದು ಪ್ರಾಪರ್ ಹೈಜೀನ್ ನಾವು ಫಾಲೋ ಮಾಡಿಬಿಟ್ರೆ ಮಗುಗೆ ಈಸಿ ಆಗುತ್ತೆ. ಯಾಕಂದರೆ ಲಾಂಗ್ ಟೈಮ್ ಮಗು ಡೈಪರಲ್ಲಿದ್ದರೆ ಅದು ಇನ್ನೊಂದು ಥರ ಪ್ರಾಬ್ಲಮ್ ಬರ್ಬೋದು. ಸೊ ಆದ್ದರಿಂದ ಪಾಟಿ ಟ್ರೈನಿಂಗ್ ಮಾಡೋವಂಥದ್ದು ತುಂಬ ಮುಖ್ಯ. ಥರ್ಡ್ ಪಾಯಿಂಟು, ಮಗುನ ಸ್ಕೂಲಿಗೆ ಕಳ್ಸೋಕ್ಕೆ ಮುಂಚೆನೇ ಸೆಲ್ಫ್ ಈಟಿಂಗ್ ಮಾಡೋದನ್ನು ಕಲಿಸ್ಬಿಡಿ. ಅಂದರೆ ತಾನಾಗೆ ತಗೊಂಡು ತಿನ್ನೋ ಅಂಥದ್ದನ್ನ ಕಲಿಸ್ಬಿಡಿ ಇವಾಗಲಿಂದನೇ. ಸೊ ಸ್ಕೂಲಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇಷ್ಟೊತ್ತಿಗಾಗಲೇ ಆಲ್ಮೋಸ್ಟ್ ಸುಮಾರು ಜನ ಪೇರೆಂಟ್ಸ್ಗಳು ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಕೆಲವೊಂದು ಮಕ್ಕಳುಗಳು ಫಸಿ ಈಟರ್ಸ್ ಅಂತ ಯಾರಿರ್ತಾರೋ ಅವ್ರುಗಳು ತಿನ್ನಲ್ಲ. ಸೊ ಅಂಥವ್ರಿಗೆ ಏನು ಮಾಡಬೇಕು ಅಂತಂದರೆ, ಅವರು ಯಾವುದನ್ನು ಕೈಯಲ್ಲಿ ಎತ್ತಿ ನೀಟಾಗಿ ತಿನ್ನೋ ಅಂಥದ್ದನ್ನು ಪ್ರಾಕ್ಟೀಸ್ ಮಾಡಿಸಿ. ಮತ್ತು ನೀವೇನು ಮಾಡಿ, ಆ ಟಿಫನ್ ಬಾಕ್ಸಲ್ಲಿ ಹಾಕಿ ಸ್ಪೂನ್ ಹಾಕಿ ಕೊಡೋ ಅಂಥದ್ದು, ಅವರೇ ಸೆಲ್ಫ್ ಈಟಿಂಗ್ ಮಾಡೋ ಅಂಥದ್ದನ್ನು ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದುಬಿಡಿ. ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅದು ನಿಮಗೆ ಈಸಿ ಆಗುತ್ತೆ. ನಾಲ್ಕನೇದು, ಒಂದು ಕೆಲವು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ನ ಮಕ್ಕಳಿಗೆ ಫಾಲೋ ಮಾಡೋದನ್ನು ಹೇಳ್ಕೊಡಿ. ಈಗ ಬೇಸಿಕಲ್ ಸ್ಕೂಲಲ್ಲಿ ಏನೇನು ಯೂಸ್ ಮಾಡ್ತಾರಲ್ವಾ, ಕಮ್, ಸಿಟ್, ಗೋ, ಸ್ಟ್ಯಾಂಡ್ ಇನ್ ದ ಲೈನ್, ಈಟ್, ಓಪನ್ ಯೋರ್ ಟಿಫನ್ ಬಾಕ್ಸ್, ಆ ಥರ ವರ್ಡಿಂಗ್ಸ್ನೆಲ್ಲ ಈಗಲೇ ನಿಮ್ಮ ಮನೇಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಹೇಳೋದಕ್ಕೆ. ಸೊ ಮಗುಗೆ ಅರ್ಥ ಆಗುತ್ತೆ, ಈಸಿ ಆಗುತ್ತೆ. ಏನಂತಾರೆ, ಓಕೆ ಈ ಥರ ಮಾಡ್ತಾಯಿದ್ದೆ ನಾನು ಮನೇಲಿ ಅನ್ನೋದನ್ನು ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗುತ್ತೆ. ಮಗುಗೆ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಮನೇಲಿ ಈ ಥರ ಮಾಡ್ತಿದ್ದೆ, ನಾನು ಹಿಂಗೆ ಕಂಟಿನ್ಯೂ ಮಾಡಬೇಕು ಅಂತ. ಕಮ್, ಸಿಟ್, ಗೋ ಅಂದರೆ ಬೇಸಿಕ್ ನಾಲೆಜ್, ಬೇಸಿಕ್ ಅರ್ಥ ಮಾಡ್ಕೊಳ್ಳೋ ಅಂಥದ್ದನ್ನು ಮಗುಗೆ ಹೇಳ್ಕೊಟ್ಬಿಡಿ. ಸೊ ಅವಾಗ ಸ್ಕೂಲ್ಗೆ ಹೋದಾಗ ಟೀಚರ್ಸ್ ಯೂಸ್ ಮಾಡ್ತಾ ಇರ್ತಾರಲ್ಲ, ಟೀಚರ್ಸ್ ಎಲ್ಲರೂ ಮದರ್ ಟಂಗ್ ಯೂಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಂಗ್ಲೀಷ್ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಏನಿರುತ್ತೆ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಕಮ್, ಸಿಟ್, ಗೋ, ಸ್ಟ್ಯಾಂಡ್, ವಾಟ್ ಆ ಥರ ಎಲ್ಲ ಕೇಳ್ತಾ ಇದ್ದಾಗ ಮಗು ರೆಸ್ಪಾಂಡ್ ಮಾಡೋ ಥರ ಆಗಲಿ ಅನ್ನೋದು ಇದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಮಕ್ಕಳನ್ನ ಈಗಲಿಂದನೇ ಏನು ಮಾಡಿ, ಒಂದು ಮಕ್ಕಳು ಗುಂಪಲ್ಲಿ ಸೇರ್ಸೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇವಾಗ ಮನೇಲಿ ಒಬ್ಬರೇ ಇದ್ದು 1-2 ಮಕ್ಕಳು ಇರ್ತಾರೆ ಅಷ್ಟೇ ಮನೇಲಿ. ಡೈರೆಕ್ಟ್ ಸ್ಕೂಲ್ಗೆ ಹೋದಾಗ ಅಷ್ಟು ಮಕ್ಕಳ ಜೊತೆ ಮಗುಗೆ ಇರೋಕ್ಕೆ ಕಷ್ಟ ಆಗ್ಬೋದು. ಸೊ ಅದರಿಂದ ಇವಾಗಲಿಂದನೇ ಮಕ್ಕಳಿಗಿರೋ ಜಾಗಕ್ಕೆ ಜಾಸ್ತಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಪಾರ್ಕ್ಗಳಿಗಾಗಲಿ ಆ ಥರ ಮಕ್ಕಳಿರೋ ಜೊತೆ ಗ್ಯಾದರಿಂಗ್ ಜೊತೆ ಆಟಾಡೋದಕ್ಕೆ ಬಿಡಿ. ಸೊ ಅವಾಗ ಮಗು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಮಕ್ಕಳ ಜೊತೆ, ಮತ್ತು ಮಿಂಗಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನದು ಹೊಸದು ಅಂತ ಅನಿಸಲ್ಲ. ಟ್ರಾನ್ಸಿಷನ್, ಮನೆಯಿಂದ ಸ್ಕೂಲ್ಗೆ ಹೋಗುವಾಗ ಟ್ರಾನ್ಸಿಷನ್ ಈಸಿ ಆಗಿರುತ್ತೆ. ಸೊ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಇವಾಗಲಿಂದನೇ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತೀನಿ ಅಂದರೆ, ಮಕ್ಕಳಿಗೆ ಅವ್ರಿಗೆ ಏನು ಬೇಕು ಅಂತ ಕೇಳೋದನ್ನ ಸ್ಟಾರ್ಟ್ ಮಾಡಿಬಿಡಿ. ಏನಾಗುತ್ತೆ ಅಂದರೆ, ಮನೇಲಿ ಕೇಳ್ತಿರ್ತಾರೆ, ಮನೇಲಿ ಎಲ್ಲ ಮಾಡ್ತಿರ್ತಾರೆ, ಬಟ್ ಹೊರಗಡೆ ಹೋಗಿದ ತಕ್ಷಣ ಕೆಲವು ಮಕ್ಕಳು ರಿಸರ್ವ್ಡ್ ಆಗಿಬಿಡ್ತಾರೆ. ಹೊಸೊಬ್ರ ಹತ್ರ ಹೋಗಿ ಅಷ್ಟು ಈಸಿಯಾಗಿ ಮಾತಾಡೋದಿಲ್ಲ. ಕೆಲವೊಂದು ಮಕ್ಕಳುಗಳು ಮಿಂಗಲ್ ಆಗಿಬಿಡ್ತಾರೆ, ಅದು ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ. ಕೆಲವು ಮಕ್ಕಳಿಗೆ ಅದು ಆಗದೇ ಇರ್ಬೋದು. ಸೊ ಅದಕ್ಕೆ ನೀವೇನು ಮಾಡಿ, ಮಕ್ಕಳಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ.
ನಿನಗೇನೇ ಪ್ರಾಬ್ಲಮ್ ಆದರೂ ಟೀಚರ್ ಹತ್ರ ಹೇಳು, ಆಂಟಿ ಹತ್ರ ಹೇಳು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಬೇಡಿ. ಮತ್ತು ನಿನಗೇನಾದರೂ ಡಿಸ್ಕಂಫರ್ಟ್ ಇದ್ದರೆ ಹೇಳ್ಕೊ, ಸುಮ್ಮನೆ ಕುತ್ಕೊಬೇಡ. ಆ ಥರ ಎಲ್ಲ ಇನ್ಫಾರ್ಮೇಷನ್ಸ್ನ, ಮತ್ತು ಇವಾಗ ಟಾಯ್ಲೆಟ್ಗೆ ಹೋಗಬೇಕು ಅಂತಂದರೆ ಹೇಳಕ್ಕೆ ಹೇಳಿ, ಏನಾದರೂ ನೀರು ಕುಡಿಬೇಕು ಅಂತಂದರೆ ಹೇಳಕ್ಕೆ ಹೇಳಿ. ಸೊ ಆ ಥರ ಕೇಳೋದನ್ನು ಅಭ್ಯಾಸ ಮಾಡಿಸ್ಬಿಡಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಕೆಲವೊಂದು ಮಕ್ಕಳು ಭಯಕ್ಕೆ ಕೇಳಬೇಕು ಅಂತ ಇದ್ರೂ ಎದ್ದೋಗಿ ಕೇಳೋದಿಲ್ಲ. ಸೊ ಆ ಭಯದಿಂದ ಹಂಗೆ ಕುತ್ಕೊಂಡ್ಬಿಡ್ತಾರೆ, ಅದು ಒಳ್ಳೇದಲ್ಲ. ಸೊ ಅದರಿಂದ ಮಕ್ಕಳಿಗೆ ಅವ್ರಿಗೆ ಏನು ಬೇಕು ಅದನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ನೀವು ಇವಾಗಲಿಂದನೇ ಹೇಳ್ತಾ ಹೋದರೆ ಮಕ್ಕಳು ಅಷ್ಟೊತ್ತಿಗೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಪ್ರಿಪೇರ್ ಆಗಿಬಿಡ್ತಾರೆ. ಇಷ್ಟು ದಿವಸ ಗೂಡಲ್ಲಿದ್ದ ಮಕ್ಕಳು ಇವಾಗ ಹೊರ ಪ್ರಪಂಚ ನೋಡೋಕೆ ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಪೇರೆಂಟ್ಸ್ ಆಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯನ ಮಕ್ಕಳಿಗೆ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನನ್ನ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತೆ ಈ ಥರ ಇನ್ಫಾರ್ಮೇಷನ್ ಜೊತೆ ಬರ್ತಾ ಇರ್ತೀನಿ. ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.